ಬೆಳ್ಳಂಬೆಳಗ್ಗೆ RCB ತಂಡದಲ್ಲಿ ದೊಡ್ಡ ಬದಲಾವಣೆ ಹೇಗಿದೆ ಪ್ಲೇಯಿಂಗ್ 11 ಇವತ್ತಿನ ಹೈ ವೋಲ್ಟೇಜ್ ಪಂದ್ಯ RCB ವರ್ಸಸ್ PBKS ಅದು ಪಂಜಾಬ್ನಲ್ಲಿ ನಡೆಯುತ್ತೆ. ಇವತ್ತಿನ ಪಂದ್ಯಕ್ಕೆ RCB ತಂಡ ಬೆಳ್ಳಂಬೆಳಗ್ಗೆ ದೊಡ್ಡ ಬದಲಾವಣೆ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಆ ಬದಲಾವಣೆ ಏನಪ್ಪಾ ಅಂದರೆ ಲಿವಿಂಗ್ಸ್ಟನ್ ವೇಸ್ಟ್ ಪ್ಲೇಯರ್ ಲಿವಿಂಗ್ಸ್ಟನ್ ಅವರ ಜಾಗದಲ್ಲಿ ಎಂಟ್ರಿ ಕೊಡ್ತಾರೆ ರೋಮಿಯೋ ಶೆಪರ್ಡ್ ದೈತ್ಯ ದಾಂಡಿಗ. ವಿರಾಟ್ ಕೊಹ್ಲಿ ಸಾಲ್ಟ್ ಎಂದಿನಂತೆ ಓಪನಿಂಗ್ ಮಾಡ್ತಾರೆ. ಸುಯೇಶ್ ಶರ್ಮಾ ಕೆಳಗಡೆ ಆಡ್ತಾರೆ. ಅವರು ಬೌಲರು ನಂಬರ್ 3 ದೇವದತ್ ಪಡಿಕ್ಕಲ್ ಎಂಟ್ರಿ ಕೊಡಲೇಬೇಕು. ಎರಡು ದೊಡ್ಡ ಬದಲಾವಣೆ ಆಗೋದಂತೂ ಗ್ಯಾರಂಟಿ. ಒಂದು DDP ಎಂಟ್ರಿ ಕೊಡ್ತಾರೆ. ಸುಯೇಶ್ ಶರ್ಮಾ ಅವರ ಜಾಗದಲ್ಲಿ ಮೊದಲು ಬ್ಯಾಟಿಂಗ್ ಆಡಿದ್ರೆ ಸೆಕೆಂಡಲ್ಲಿ ನಿಮಗೆ ಗೊತ್ತು ಏನಾಗುತ್ತೆ ಅಂತ. ಮನೋಜ್ ಬಾಂಡ್ಗೆ ಜಾಗದಲ್ಲಿ ದೇವದತ್ ಪಡಿಕ್ಕಲ್ ಅವರು ಎಂಟ್ರಿ ಕೊಡಬೇಕಾಗುತ್ತೆ. ನೆಕ್ಸ್ಟು ಲಿವಿಂಗ್ಸ್ಟನ್ ಅವರ ಜಾಗದಲ್ಲಿ ರೋಮಿಯೋ ಶೆಪರ್ಡ್ ಅವರು ಎಂಟ್ರಿ ಕೊಡ್ತಾರೆ. ಬರೆದಿಟ್ಕೊಳ್ಳಿ. ಈ ಎರಡು ಬದಲಾವಣೆ ಮಾಡಿದ್ರೆ RCB ತಂಡ ಪಂಜಾಬ್ ವಿರುದ್ಧ ಗೆಲ್ಲೋದಂತೂ ಗ್ಯಾರಂಟಿ. ಆದರೆ ಸ್ವಲ್ಪ ಸ್ಟಾರ್ಟಿಂಗ್ 6-7 ಓವರ್ಸು ನೋಡ್ಕೊಂಡು ಆಡಬೇಕಾಗುತ್ತೆ. ನಮ್ಮ RCB ತಂಡ ಬಲಿಷ್ಠ ತಂಡ, ನಿಮಗೆ ಗೊತ್ತು ಹೇಗಿದೆ ಅಂತ. ಟಿಮ್ ಡೇವಿಡ್ ನೆಕ್ಸ್ಟ್ ಲೆವೆಲ್ ಫಾರ್ಮಲ್ಲಿದ್ದಾರೆ. ನಮ್ಮ ಪ್ಲೇಯರ್ಸ್ ಎಲ್ಲ ಕೂಡ ಸೂಪರ್ ಆದಂಥ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. RCB ತಂಡ ಬೆಳ್ಳಂಬೆಳಗ್ಗೆ ಎರಡು ದೊಡ್ಡ ಬದಲಾವಣೆ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಒಂದು ದೇವದತ್ ಪಡಿಕ್ಕಲ್ ಎಂಟ್ರಿ, ಒಂದು ರೋಮಿಯೋ ಶೆಪರ್ಡ್ ಎಂಟ್ರಿ. ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಮಧ್ಯಾಹ್ನದ ಮ್ಯಾಚು 3:30 ಮ್ಯಾಚು. RCB ತಂಡ ಗೆಲ್ಲಲೇಬೇಕು. ಸೇಡು ತೀರಿಸ್ಕೊಂಡೇ ತೀರಿಸ್ಕೊಳ್ಳುತ್ತೆ ಗುರು RCB.